ಫ್ರೆಂಡ್ಸ್, ನಾನು ಈಗ ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ನಿನ್ನೆ ಕ್ಲಾಸಲ್ಲಿ ನಾವು 13ನೇ ತಾರೀಕು ಫಸ್ಟ್ ಶಿಫ್ಟನ್ನು ನಾವು ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ 2ನೇ ಶಿಫ್ಟನ್ನು ನೋಡಿಕೊಂಡು ಟೈಮ್ ಸಿಕ್ತಂದ್ರೆ ಇವತ್ತು 2 ಕ್ಲಾಸ್ ಹಾಕ್ತೀನಿ. 13ನೇ ತಾರೀಕು ಈಗ 2ನೇ ಕ್ಲಾಸ್ ಮಾಡ್ತೀನಿ, ಇನ್ನೊಂದು ಸಾಯಂಕಾಲ 3ನೇ ಕ್ಲಾಸು ಹಾಕಿರ್ತೀನಿ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಅದೇ ರೀತಿ ನೋಡಿರಿ, ಫಸ್ಟ್ ಕ್ವಶನನ್ನು ನೋಡಿರಿ ಯಾವ ರೀತಿ ಅದ ಅಂಥೇಳಿ. ವಿಜಯ್ 5,400 ಮೊತ್ತ ಹೂಡಿಕೆ ಮಾಡಿ ಮೋಹನ್ 9,400 ಹೂಡಿಕೆ ಮಾಡ್ತಾನೆ. ಮೋಹನ ಹೆಚ್ಚಿಗೆ ಹೂಡಿಕೆ ಮಾಡ್ಯಾನ. ಎಷ್ಟು ವರ್ಷಗಳು? 6 ವರ್ಷಗಳ ನಂತರ ಏನಾಗೈತಿ, ಮೋಹನ್ ಇದ್ದವ 600 ರೂಪಾಯಿ ಹೆಚ್ಚು ಬಡ್ಡಿ ಪಡಿತಾನೆ. ಯಾಕೆ ಹೇಳಿದ್ರೆ ಹೆಚ್ಚು ಇನ್ವೆಸ್ಟ್ ಮಾಡಿರ್ತಾನೆ. ಪ್ರತಿ ಸಲ ನಾವು ಕ್ಲಾಸಸ್ನಾಗ ಮಾಡೀವಿ. ಲಾಸ್ಟ್ ಕ್ಲಾಸ್ ಒಳಗೆ ಏನು ಮಾಡ್ತೀವಿ, ಫಸ್ಟಿಗೆ ಇವರಿಬ್ಬರದು ವ್ಯತ್ಯಾಸ ಕೊಟ್ಟಾನ, ನಾವು ವ್ಯತ್ಯಾಸ ತೊಗೊಂಡು ಮಾಡ್ತೀವಿ. ಓಕೆ, ಏನು ಕಂಡುಹಿಡಿದ, ವರ್ಷಕ್ಕೆ ಬಡ್ಡಿ ದರ ಕಂಡುಹಿಡಿದ ಅಂದ್ರೆ ಡಿಫ್ರೆನ್ಸ್ ಎಷ್ಟು ಅದ ರೀ? 4,000. ಎಷ್ಟು ವರ್ಷಕ್ಕೆ? 6 ವರ್ಷಕ್ಕೆ. 6 ಗೊತ್ತಿಲ್ಲ, ಡಿವೈಡೆಡ್ ಬೈ 100. ಈ ಅಂದ್ರೆ ನಮಗೆ ಅವನಿಗೆ ಎಷ್ಟು ಜಾಸ್ತಿ ಸಿಕ್ಕತ್ತೆ ರೀ? 600 ರೂಪಾಯಿ. ಅದು ಈಕ್ವಲ್ ಟು ಇವೆರಡು ಸೊನ್ನೆ ಹೋದು ಆರ್ ಈಕ್ವಲ್ ಟು ಇಲ್ಲಿ 600 ರೂಪಾಯಿ ಅದ ಡಿವೈಡೆಡ್ ಬೈ 4 ಎಷ್ಟು? 24 ಡಬಲ್ 10. ಓಕೆ, ಈ ಸೊನ್ನೆ ಹೋಯಿತು. 24 ಡಿವೈಡ್ ಮಾಡಿದ್ರೆ 2.5% ಇಸ್ ದಿ ಬಡ್ಡಿ ದರ. ಆಪ್ಷನ್ ನಂಬರ್ ಎ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್, 4 ಜನರು ಉದ್ಯಾನವನದ ಸುತ್ತಳತೆಯ ಉದ್ದವನ್ನು ಚಲಿಸುತ್ತಾರೆ. 6 ನಿಮಿಷಗಳು, 8 ನಿಮಿಷ, 10 ನಿಮಿಷ ಮತ್ತು 14 ನಿಮಿಷಗಳಲ್ಲಿ ಒಂದು ಸುತ್ತವನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸುತ್ತಾರೆ. ಹಾಗಾದರೆ ಎಷ್ಟು ಗಂಟೆಗಳ ನಂತರ ಒಟ್ಟಿಗೆ ಪ್ರಾರಂಭಿಸಿದರೆ ಎಷ್ಟು ಗಂಟೆಗಳ ನಂತರ ಆರಂಭಿಕ ಸ್ಥಾನವನ್ನು ಮತ್ತೆ ಪಡೆಯುತ್ತಾರೆ ಅಂದಾಗ ನಾವೇನು ಮಾಡಬೇಕು? ಈ 6, 8 ಮತ್ತು 10, 14ರ LCM ತೆಗಿಬೇಕು. LCM ತೆಗಿಯಕ್ಕೆ ಬರುತ್ತಿಲ್ಲ ಸರ್? ತೆಗೆದ್ಮೇಲೆ ಎಷ್ಟು ಬರುತ್ತೆ ರೀ? 840 ಬರುತ್ತೆ. ಓಕೆ, 840 ಬಂದದ್ದು ಇದು ನಿಮಿಷ ಒಳಗಿರುತ್ತೆ. ಅವರು ಎಷ್ಟು ಗಂಟೆಗಳ ನಂತರ ಅಂತಂದಾಗ ನಾವು ಇದಕ್ಕೆ ಡಿವೈಡೆಡ್ ಬೈ 60 ಮಾಡ್ತೀವಿ. ಓಕೆ, ಈ ಸೊನ್ನೆ ಹೋಯಿತು. 6 1 6 4 24. 14 ಗಂಟೆಗಳ ನಂತರ ಅವರು ಒಟ್ಟಿಗೆ ಸೇರುತ್ತಾರೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. LCM ನಿಮ್ಮ ತೆಗಿರಿ. ಓಕೆ, ಡನ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಎಲ್ಲಿ ಬಂದಿಲ್ಲ ನೋಡ್ರಿ ಬೇಕಾದ್ರೆ. ಓಕೆ, ಡನ್. ನೆಕ್ಸ್ಟು ಏನದ ರೀ? 1163 ಮತ್ತು 2214ಗಳನ್ನು ಭಾಗಿಸಿ ಕ್ರಮವಾಗಿ 15 ಮತ್ತು 82 ಬಿಡುವಂತಹ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳ್ಯಾರ. ಫಸ್ಟಿಗೆ ಆ ಶೇಷಗಳನ್ನು ಏನು ಮಾಡಬೇಕು? ಮೈನಸ್ ಮಾಡಬೇಕು. 1163 15 ಮೈನಸ್ ಮಾಡಬೇಕು. ಎಷ್ಟು ಉಳಿತು? 1148 ಉಳಿತು. ಅದೇ ರೀತಿ ನೆಕ್ಸ್ಟು 2214ರಲ್ಲಿ ಎಷ್ಟು ಉಳಿದಿದೆ ಶೇಷ? 82 ಉಳಿದಿದೆ ಅಂತ 82 ತೆಗೆದುಬಿಡ್ರಿ. ಎಷ್ಟು ಉಳಿತು? 1132. ಈಗ ಆಪ್ಷನ್ಗಳನ್ನು ನೋಡೋಕ್ಕಿಂತ ಮುಂಚೆ ಲಾಸ್ಟ್ ಸಂಖ್ಯೆ ನಮ್ಮದು ಸಮಸಂಖ್ಯೆ ಇದ್ದಾಗ ಆ ಸಂಖ್ಯೆ ಕೂಡ ಸಮಸಂಖ್ಯೆಯಿಂದ ಹೋಗ್ಬೇಕು ಅಂದಾಗ ಸಮಸಂಖ್ಯೆ ಇದ್ದಂಥ ಆಪ್ಷನ್ ಒಂದೇ ಅದ. ಇದು ಬೆಸ ಸಂಖ್ಯೆ ಅದ, ಇದು ಬೆಸ ಅಂದ್ರೆ 164 ನಮ್ಮದು ಫೈನಲ್ ಆನ್ಸರ್. ಡನ್. 4ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ಮಾಸಿಕ ವೇತನ 42,000ರಿಂದ 57,000ಕ್ಕೆ ಏರಿಕೆಯಾದರೆ ಮಾಸಿಕ ವೇತನ ಶೇಕಡಾವಾರು ಎಷ್ಟು ಹೆಚ್ಚಾಗಿದೆ? ಶೇಕಡಾವಾರು ಕೇಳ್ಯಾರ ಅಂತಂದ್ರೆ ಈಗ ನೋಡ್ರಿ, 42,000ರಿಂದ 57,000 ಅಂದರೆ ಎಷ್ಟು ಹೆಚ್ಚಾಗೈತಿ? 15,000 ಆಗೈತಿ. ಓಕೆ, 15,000 ಎಷ್ಟಕ್ಕೆ ಹೆಚ್ಚಾಗೈತಿ? 42,000ಕ್ಕೆ 15 ಹೆಚ್ಚಾಗೈತೆ ಅಂದ್ರೆ 100ಕ್ಕೆ ಎಷ್ಟು? ಈ 3 0. ಓಕೆ, ನೆಕ್ಸ್ಟ್ ಎಷ್ಟರಲ್ಲಿ ಮಾಡ್ತೀರಿ? 3ರಲ್ಲೇ ಮಾಡ್ತೀರಿ? ಎಸ್, 3 5 15, 3 1 3 4 12. ಎಷ್ಟು ಉಳಿತು? 500 ಡಿವೈಡೆಡ್ ಬೈ 14 ಅಂತಂದ್ರೆ 35.7%. 37.7%. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ವೆರಿ ಇಂಪಾರ್ಟೆಂಟು. ಲಾಸ್ಟ್ ಯಾವುದೇ ಶಿಫ್ಟ್ಗಳಲ್ಲಿ ಬಂದಿಲ್ಲ ನೋಡಿರಿ.
ಡನ್. ಓಕೆ, ನೆಕ್ಸ್ಟ್ 0.7 ಮೀಟರ್ ತ್ರಿಜ್ಯವಿರುವ ಅರ್ಧಗೋಳಾಕಾರದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿ. ನೋಡಿ, 0.7 ಮೀಟರ್ ಅದ, ಇದನ್ನು ಸೆಂಟಿಮೀಟ್ರ್ ಮಾಡ್ಕೊಂಡ್ಬಿಡ್ತೀನಿ ಸುಮ್ಮನೆ, ಹೌದಾ? 7 ಸೆಂಟಿಮೀಟ್ರ್ ಅಲ್ಲ, ಪಾಯಿಂಟ್ ತೆಗೆದು ಬಿಡ್ತೀನಿ. ಈಗ ನಮಗೆ ವಿಸ್ತೀರ್ಣ ಮೇಲ್ಮೈ ಅರ್ಧಗಳು ಏನಿದೆ 3πr² ಅದ. ಓಕೆ, 3 × π ಅಂತ 22/7 ಅಂತ ತೊಗೊಂಡು ಕೊಟ್ಟಿದ್ದಾರೆ. 7 × 7 ಆರ್ ವ್ಯಾಲ್ಯೂ ಹಾಕೀವಿ. ಈ 7 ಗೆಟ್ ಕ್ಯಾನ್ಸಲ್ ಆಯಿತು. 3 ಮಲ್ಟಿಫಿಕೇಷನ್ ಮಾಡಿದ ಮೇಲೆ 462 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ವೆರಿ ಇಂಪಾರ್ಟೆಂಟು, ಫಾರ್ಮುಲಾಸು ನೆನಪಿರಲೇಬೇಕು. ಡನ್ನ. ಓಕೆ, 5, 10, 49 ಮತ್ತು 28ರಿಂದ ಓಕೆ 5, 10, 49 ಮತ್ತು 28ರಿಂದ ಭಾಗಿಸಬಹುದಾದ ಚಿಕ್ಕ ನೈಸರ್ಗಿಕ ಸಂಖ್ಯೆ ಅಂತ ಕೇಳ್ಯಾರ. ಇಲ್ಲಿ ಬಂದ ವಿಚಾರ ಮಾಡ್ಕೊಂಬಿಡ್ರಿ. ನೈಸರ್ಗಿಕ ಸಂಖ್ಯೆ ಅಂತಂದಾಗ ಯಾವ್ಯಾವ ಕೊಟ್ಟಿದ್ದಾರೆ ನಮಗೆ? 5, 10 ನೋಡಿ, 5, 10, 49, 28. ಈಗ 49ನ್ನು ಯಾವ ರೀತಿ ಭಾಗಿಸ್ತೀರಿ? 7 ಮಾಡ್ತೀರಿ. ಓಕೆ, 7ರಲ್ಲಿ ಭಾಗ ಹೋಗಬೇಕು. ಅದೇ ರೀತಿ ಈಗ ನನಗೆ 10ರಲ್ಲಿ ಇದು 28 ಅದ. ಓಕೆ, 4 7 28. ಓಕೆ, 4 × 7 ಮಾಡ್ತೀವಿ. ಅಂದ್ರೆ ಈಗ 7ರಲ್ಲೇನೂ ಹೋಗಬೇಕು, 4ರಲ್ಲೇನೂ ಹೋಗ್ಬೇಕಂದಾಗ ಈಗ ಡಬಲ್ 0, 7 ಅಂತ ಇದಂತೂ ಹೋಗಂಗಿಲ್ಲ, ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ. ಓನ್ಲಿ ಯಾವ್ದು? ಇದು ಒಂದೇ ಹೋಗುತ್ತೆ, ಹೌದಾ? 4ರಲ್ಲೇ ಹೋಗುತ್ತಿಲ್ಲ. 4ರಲ್ಲಿ ಲಾಸ್ಟ್ 2 ನಂಬರ್, ಇಲ್ಲಿ ಲಾಸ್ಟ್ ಡಬಲ್ 0 ಅದ, ಇಲ್ಲಿ ಲಾಸ್ಟ್ ಡಬಲ್ 0, ಇಲ್ಲಿ 4ರಲ್ಲಿ ಇದೊಂದು ಹೋಗುತ್ತೆ. ಆದ್ರೆ 5ರಲ್ಲೇ ಹೋಗುತ್ತೇನೆ ರೀ, ಬ್ಯಾಡ. 10ರಲ್ಲೇ ಇದು ಲಾಸ್ಟ್ ಡಬಲ್ 0, ಇದು 0 ಅದ. ಅಂದ್ರೆ 0ಗಳು ಕೊಟ್ಟಾಗ ಒಂದೇ ಆಪ್ಷನ್ ಹೋಗುತ್ತೆ. ಒಂದು ಸ್ವಲ್ಪ ಯಾವುದರಿಂದ ಹೋಗುತ್ತೆ ಅಂತೇಳಿ ನೋಡಬೇಕಷ್ಟೆ. ಓಕೆ, ಯಾವುದು? 980 ನಮ್ಮದು ಫೈನಲ್ ಆನ್ಸರ್. ಡನ್. ನೆಕ್ಸ್ಟ್ 6ನೇದು ಮುಗಿತು. 7ನೇದು, ತುಷಾರ್ 150 ಕುರ್ಚಿಗಳನ್ನು ಮಾರಿ 50 ಕುರ್ಚಿಗಳ ಮಾರಾಟದ ಲಾಭ ಪಡೆದರೆ ಅವನಿಗೆ ಶೇಕಡ ಲಾಭ ಎಷ್ಟು? ನೋಡಿ, ಏನು ಹೇಳ್ತಾರೆ? 150 ಕುರ್ಚಿಗಳ ಮಾರಿದ ಬೆಲೆ ಐತಲ್ಲ, ಅವನಿಗೆ ಅವುಗಳ ಕೊಂಡ ಬೆಲೆಗಿಂತಲೂ 50 ಕುರ್ಚಿಗಳ ಮಾರಿದ ಬೆಲೆ ಲಾಭ ಸಿಗುತ್ತೆ. ಓಕೆ, ಈ ಸೆಲ್ಲಿಂಗ್ ಪ್ರೈಸ್ ಈ ಕಡೆ ಕಳಿಸ್ರಿ, ಮೈನಸ್ ಆಯಿತು. ಅಂದರೆ 100 ಸೆಲ್ಲಿಂಗ್ ಪ್ರೈಸ್ = 150 ಕಾಸ್ಟ್ ಪ್ರೈಸ್. ಓಕೆ, ದೆನ್ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ = 150 / 100 ಅಂತಂದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್? 50% ಈಸ್ ದಿ ಪ್ರಾಫಿಟ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ಡನ್. 8ನೇ ಪ್ರಶ್ನೆ ಲಾಸ್ಟ್ ಪ್ರತಿ ಶಿಫ್ಟಲ್ಲಿ ಮಾಡಿದ್ದೀನಿ ನೋಡಿರಿ. ಅವನ ತೇಗೆ ಎಷ್ಟು ಅದಾವ ರೀ? 1612 ರೂಪಾಯಿ ಅದಾವ. ಇಬ್ಬರು ಮಕ್ಕಳಿಗೆ ಹಂಚಿಕೆ ಮಾಡ್ತಾನೆ 8%ದಾಗ. ಶಾನ್ ಮತ್ತು ಪಿಯೂಷ್ ಇಬ್ಬರು ಒಂದೇ ಮೊತ್ತವನ್ನು ಪಡೆದ್ರೆ ಶಾನ್ಗೆ ಕೊಟ್ಟಂಥ ಮೊತ್ತ ಎಷ್ಟು? ಪರ್ಸೆಂಟೇಜ್ ಎಷ್ಟು ಅದ ರೀ? 8%. ಓಕೆ, 8% ಅಂದರೆ ಭಿನ್ನ ರಾಶಿ ಒಳಗೆ ನಾವು ಹೆಂಗೆ ಬರಿತೀವಿ? 2 / 25. ಅಂದ್ರೆ 25ಕ್ಕೆ 2 ಹೆಚ್ಚಾಗಿತ್ತು, ಅಂದ್ರೆ 27. ಅಂದ್ರೆ ಇವೆರಡು ಸೇರಿಸಿದ್ರೆ ಎಷ್ಟಾಯಿತು? 52. 52 ಅಂದ್ರೆ ಒಟ್ಟು ಅವರ ಕಡೆ ಇರುವಂಥ ಮೊತ್ತ 52 ಇದ್ದದ್ದು 16 12 ಆಗಿತ್ತು. ಅಂದ್ರೆ ಎಷ್ಟು ಇಂಟು ಮಾಡ್ಯಾರ? 8 31 ಮಾಡ್ಯಾರ. ಅವ್ರು ಕೇಳಿದ್ದು ಯಾರ್ದು? ಶಾನ್ ಅವರಿಗೆ. ಓಕೆ, ಶಾನ್ ಅಂದ್ರೆ ಒಂದನೇದವ, ಅಂದ್ರೆ 27 ಅಂದ್ರೆ ಎಷ್ಟು? ಇದಕ್ಕೂ ಕೂಡ ಇಂಟು 31 ಮಾಡಿರಿ, ಎಷ್ಟು ಬರುತ್ತೆ? 837. ಭಾಳ ಸಲ ಸೇಮ್ ಕ್ವಶನ್ ರಿಪೀಟ್ ಆಗಿದ್ರೆ. ಓಕೆ, ಡನ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನೆಕ್ಸ್ಟು 9ನೆಯ ಪ್ರಶ್ನೆಯನ್ನು ನೋಡಿ. ಎ, ಬಿ, ಸಿ ಪ್ರತ್ಯೇಕವಾಗಿ ಕೆಲಸ ಮಾಡುವವರು ಕ್ರಮವಾಗಿ 5, 8 ಮತ್ತು 6 ದಿನಗಳಲ್ಲಿ ಕೆಲಸವನ್ನು ಮಾಡಬಲ್ಲರು. ಅವರೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಇಡೀ 22,774 ಗಳಿಸಿದರೆ ಬಿ ಮತ್ತು ಸಿ ಅವರಿಗೆ ಸಿಗುವ ಷೇರು ಎಷ್ಟು? ಓಕೆ, ಬಿ ಮತ್ತು ಸಿ ಅವರ ಷೇರುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ಓಕೆ, ಫಸ್ಟಿಗೆ ನಾವು LCM ತೆಗಿಲ್ರಿ. ಎ, ಬಿ, ಸಿ. ಓಕೆ, ಎಷ್ಟೆಷ್ಟು ಅದಾವ ರೀ? 5, 8, 6. LCM ಎಷ್ಟು ಬಂತು? 120. ಓಕೆ,
ಅಂದ್ರೆ ಈ ಒಂದು ಎಷ್ಟು ಬಂತು 24, 15 ಆಮೇಲೆ 20. ಓಕೆ, ಟೋಟಲ್ ಎಷ್ಟಾಯ್ತು ರೀ 59 ಅದ. ಆದ್ರೆ ಅವ್ರು ಕೇಳಿದ್ದು ನಮಗೆ ಯಾರ್ದ್ರಿ ಬಿ ಮತ್ತು ಸಿಗಳ ನಡುವಿನ ವ್ಯತ್ಯಾಸ ಎಷ್ಟು. ಈಗ ನನಗೆ 59 ಅಂದ್ರನ ಒಟ್ಟು ಮೊತ್ತ ಎಷ್ಟದ ರೀ ಅವರೆಲ್ಲ ಗಳಿಸಿದ್ದು 22,774. ನನಗೇನು ಕೇಳ್ಯಾರ ರೀ ಬಿ ಮತ್ತು ಸಿಗಳ ನಡುವಿನ ವ್ಯತ್ಯಾಸ ಎಷ್ಟದ. ವ್ಯತ್ಯಾಸ ಎಷ್ಟದ 5 ಅದ. ಅಂದ್ರೆ 5 ಅಂದರೆ ಎಷ್ಟು, 5 ಅಂದರೆ ಎಷ್ಟು ಬರ್ತದೆ ರೀ. ಸಿಂಪ್ಲಿಫಿಕೇಷನ್ ಮಾಡಿದ ಮೇಲೆ ನಿಮಗೆ 1930 ಸಿಗುತ್ತೆ. ಎಷ್ಟು 1930 ಅವರಿಗೆ ಸಿಗುವಂತಹ ಮೊತ್ತ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಕ್ರಾಸ್ ಮಲ್ಟಿಫಿಕೇಷನ್ ಗೊತ್ತಾಗುತ್ತಲ್ಲ ಇದು. ಓಕೆ, ಡನ್. 10ನೇ ಪ್ರಶ್ನೆ ನೋಡಿರಿ. ಒಬ್ಬ ಅಂಗಡಿಯವನು 500 ರೂಪಾಯಿ ವಸ್ತುವನ್ನು ಖರೀದಿಸಿ 24% ಲಾಭ ಬೇಕಾದರೆ ಎಷ್ಟಕ್ಕೆ ಮಾರಬೇಕು. ನೋಡಿ, 500 ರೂಪಾಯಿಗೆ ತೊಗೊಂಡನು, ಅದನ್ನು 24% ಲಾಭ ಅಂತಂದ್ರೆ 124ಕ್ಕೆ ಮಾರಬೇಕವ. ಅಂದರೆ ಎಷ್ಟು ಬರಬೇಕು, ಎಷ್ಟು ಮೊತ್ತ ಅಂತಂದ್ರೆ 620ಕ್ಕೆ ಅವ ಮಾರಬೇಕಾಗುತ್ತೆ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟು 11ನೇ ಪ್ರಶ್ನೆ. ಎರಡು ಸಂಖ್ಯೆಗಳ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ವಲ್ಲ ಅದೇ ರೀತಿ ಇದು ಬಂದದ್ದು ನೋಡಿರಿ. ಎರಡು ಸಂಖ್ಯೆಗಳ ಲಸಾಹ ಮತ್ತು ಮಸಾಹ 128 ಪಟ್ಟು ಇದೆ, ಆದರೆ ಮಸಾಹ 7 ಪಟ್ಟು ಆಗಿದೆ. ನೋಡಿ, LCM ಆಮೇಲೆ HCF. ಓಕೆ, ಇದು 7 ಆಗೈತಿ, ಆದ್ರೆ ಇದು ಅದಕ್ಕಿಂತ 126 ಪಟ್ಟದ. ಅಂದರೆ ಎಷ್ಟಾಯಿತು 800. ಹೌದಿಲ್ಲ ರೀ, ಎಸ್ 800 ಅಂದರೆ 126, 7 6 42. ಓಕೆ, ನೆಕ್ಸ್ಟು 88, 882. ಓಕೆ, ಟನ್ನ ಇರಲಿ. ನಮಗೇನು ಬೇಕಾಗಿತ್ತು ಈಗ ಎ ಮೈನಸ್ ಬಿ ಅಂತ ಕಂಡು. ಅವರು ವ್ಯತ್ಯಾಸವು ನೋಡಿರಿ, ಎರಡು ಸಂಖ್ಯೆಗಳ ನಡುವೆ ವ್ಯತ್ಯಾಸ 5 ಪಟ್ಟು ಆಗಿದ್ದಾರೆ. ವ್ಯತ್ಯಾಸ ಅದ ರೀ, ವ್ಯತ್ಯಾಸ ನೋಡ್ರಿ ಎ ಮೈನಸ್ ಬಿ ವ್ಯತ್ಯಾಸ, ಅವುಗಳ ಮಸಾಕ್ಕಿಂತ 7 ಪಟ್ಟು ಅಂದರೆ ಎಷ್ಟಾಯಿತು 35 ಆಯ್ತಾ. ಓಕೆ, ನೆಕ್ಸ್ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಗುಣಲಬ್ಧ ಅಂತಂದ್ರೆ ಏನು ಬಂತು, ಎ ಇಂಟು ಬಿ ಈಕ್ವಲ್ ಟು LCM ಇಂಟು HCF. ನೋಡಿರಿ, ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದ್ರೆ ನಂಗೆ ಲಸ ಇಂಟು ಮಸ ಮಾಡಿದ್ರೆ ಮುಗಿದೋಯ್ತು. ಯಾಕಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧವು ನೋಡಿರಿ, ಎರಡು ಸಂಖ್ಯೆಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳ ಲಸ ಮತ್ತು ಮಸ ಗುಣಲಬ್ಧಕ್ಕೆ ಈಕ್ವಲ್ ಇರ್ತೈತಿ. ಇದು ಎಷ್ಟು ಬರುತ್ತೋ ಅದು ಅಷ್ಟೇ ಇರುತ್ತೆ ನಾನು. ಓಕೆ, ಎಷ್ಟು ಬಂತಿದ್ದು ಇದು 7 ಇಂಟು 126 ಟೈಮ್ ಐತೆ ಲಸ, ಮಸ 7 ಅದ. ಇಂಟು ಮಾಡಿದ್ರೆ 6174. ಆಪ್ಷನ್ ನಂಬರ್ ಯಾವುದದ ರೀ 61. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿರಿ, ಲಾಸ್ಟಲ್ಲಿ ಬೇರೆನೇ ಕೇಳಿದ್ರು ಅವರು, ಈಗೇನು ಕೇಳಿದ್ರೆ ಜಸ್ಟ್ ಮಲ್ಟಿಫಿಕೇಷನ್ ಅಷ್ಟೇ ಕೇಳಿದಾರೆ. ನೋಡಿರಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಅದನ್ನು ಇದನ್ನು ಕೂಡ ನೋಟ್ ಮಾಡ್ಕೋರಿ. ಯಾವ ರೀತಿ ಕ್ವಶನ್ ಬರೋದು ಹೇಳೋಕ್ಕಾಗಂಗಿಲ್ಲ. ಡನ್. ಓಕೆ, ನೆಕ್ಸ್ಟು 12ನೇ ಪ್ರಶ್ನೆಯನ್ನು ನೋಡಿರಿ. ಅನ್ವರ್, ಅಮಿತ್ ಮತ್ತು ಗೋಪಾಲ್ 3 ಜನ ಅದಾರ. ಇವ್ರ ವಯಸ್ಸು ತೂಕ ಎಷ್ಟು ಅದ ರೀ 46 ಅದ. 46 ಇಂಟು 3. ಆದ್ರೆ ನೆಕ್ಸ್ಟ್ ಏನು ಮಾಡ್ಯಾರ ರೀ, ಇಲ್ಲಿ ಕೂಡ ಅನ್ವರ್ ಅಮಿತ್ ಅದಾರ, ಇಲ್ಲಿ ಅಮಿತ್ ಗೋಪಾಲ್ ಅದಾರ. ಇಲ್ಲಿ ಅಮಿತ್ 2 ಸಲ ಬಂದತ್ತಂದ್ರೆ ಕೊನೆಗೆ ಕೇಳುವಂಥ ಕ್ವಶನಲ್ಲಿ ಕೂಡ ಅವ್ರದ್ದೇ ಇರುತ್ತೆ. ಒಬ್ಬ 39 ಅದ, 44 ಅದ. ಎರಡು ಸೇರಿದರೆ ಎಷ್ಟಾಯಿತು 39 ಮತ್ತು 44 ಅಂತಂದ್ರೆ 30 40 83. ಅಲ್ಲಿನೂ ಇಬ್ಬರು ಅದಾರ, ಇಲ್ಲಿನೂ ಇಬ್ಬರು ಅದಾರ. ಈ ಥರ 4 ಜನ ಅದಾದ್ರೆ 3 ಜನ ಇದ್ರಾಗ ಮೈನಸ್ ಮಾಡಿದ್ರೆ ಮುಗಿದೋಯ್ತು. 166 ಮೈನಸ್ 138. ನಮ್ಗೆ ಉಳಿಯುವಂಥದ್ದು 28 ಆ ಅಮಿತ್ ಅವರ ವಯಸ್ಸಾಗಿರುತ್ತೆ, ತೂಕ ಆಗಿರುತ್ತೆ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. 13ನೇ ಪ್ರಶ್ನೆ. ಪರ್ಸಂಟೇಜ್ ಮೇಲೆ ಮಾಡಬೇಕಾಗುತ್ತೆ. ಭಿನ್ನರಾಶಿಗಳು ಮಾಡಿಕೊಂಡು ಇಂಧನದ ಬೆಲೆ ಸತತ 3 ತಿಂಗಳಿಗೆ ಕಡಿಮೆ ಆಗುತ್ತೆ. 3 40 30 10ರಂತೆ 4ನೇ ತಿಂಗಳ 40% ಹೆಚ್ಚಾಗುತ್ತೆ. ಹಂಗಾದ್ರೆ 4 ತಿಂಗಳು ಹೋಲಿಸಿದ್ರೆ 4ನೇ ತಿಂಗಳಿಗೆ ಇಂಧನದ ಬೆಲೆಯನ್ನು ಮೂಲಕ ಹೋಲಿಸಿದರೆ ಎಷ್ಟು ಶೇಕಡ ಹೆಚ್ಚಿಗೆ ಅಥವಾ ಇಳಿಕೆ ಆಗೈತಿ. ಓಕೆ, ಎಷ್ಟು ಪರ್ಸಂಟೇಜ್ ಅದಾವೆ ರೀ, ಒಂದು 40, ಆಮೇಲೆ 30, ಆಮೇಲೆ 10, ಆಮೇಲೆ 40.
ಹೌದಾ? ಅಂದಾಗ ಈ 3 ಕಡಿಮೆಯವ, ಇದು ಒಂದು ಹೆಚ್ಚಾಗಿದೆ. ಓಕೆ, ಹಾಂ, ಡನ್. ಈಗ ನೋಡಿರಿ 40% ಹೆಂಗೆ ಬರೀತೀರಿ ಭಿನ್ನ ರಾಶಿ ಒಳಗೆ? 2/5. 30 3/10. 10 1/10. 40 2/5. ಓಕೆ, ಈಗ ನೋಡಿರಿ, ಫಸ್ಟಿಗೆ 5 ಇತ್ತು ಆದ್ರೆ 2 ಕಮ್ಮಿ ಆಯ್ತು ಅಂದ್ರೆ 3 ಆಯಿತು. ಇಲ್ಲಿ 10 ಇತ್ತು ಆದ್ರೆ 3 ಕಮ್ಮಿ ಆಗೈತೆ ಅಂದ್ರೆ 7. ನೆಕ್ಸ್ಟ್ 10 ಇತ್ತು 1 ಕಮ್ಮಿ ಆಗೈತೆ ಅಂದ್ರೆ 9. ಆದ್ರೆ ಇಲ್ಲಿ ಹೆಚ್ಚಾಗೈತೆ, 5 ಇದ್ದದ್ದು 2 ಹೆಚ್ಚಾಗೈತೆ ಅಂದ್ರೆ 7 ಆಗೈತಿ. ಮಲ್ಟಿಫಿಕೇಷನ್ ಮಾಡಿರಿ. 5 5 25 ಅಂದ್ರೆ 2500 ಬಂತು. ಇಲ್ಲಿ 7 3 21, 21 ಅಂದ್ರೆ 1323 ಬಂತು. ಈಗ ನನಗೆ 100ಕ್ಕೆ ಕಂಪೇರ್ ಮಾಡ್ಬೇಕು ನಾ ಅಂತಂದಾಗ ಇವುಗಳಿಗೆ ನಾನು /25 ಮಾಡ್ತೀನಿ. ಇದು 100 ಆಯಿತು, ಇದು 52.92 ಆಯಿತು. ಓಕೆ, ನೋಡಿರಿ ಕಡಿಮೆ ಆಗೈತಿ. 100 ಇದ್ದದ್ದು 52, 9 ಆಗೈತೆ ಅಂದ್ರೆ ಎಷ್ಟು ಕಮ್ಮಿ ಆಗೈತಿ? 40. ಎಷ್ಟು ಕಮ್ಮಿ ಆಗೈತಿ? 47.08 ಆಗೈತಿ. ಹೌದಿಲ್ಲ? ಅಂದ್ರೆ ಅಷ್ಟು ಕಮ್ಮಿ ಆಗೈತಿ. ಎಲ್ಲೈತ್ರಿ? 47.08 ಕಡಿಮೆ ಆಗಿದೆ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಒಂದು ಶಿಫ್ಟಲ್ಲಿ ಅಥವಾ ಒಂದು ಶಿಫ್ಟ್ ಬಿಟ್ಟು ಒಂದು ಶಿಫ್ಟಲ್ಲಿ ಬಂದೇ ಇದಾವೆ. ಡನ್. ನೆಕ್ಸ್ಟ್ 14ನೆಯ ಪ್ರಶ್ನೆಯನ್ನು ನೋಡಿರಿ. 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ ಸರಳ ಬಡ್ಡಿಯು 42 ರೂಪಾಯಿ ಆಗುತ್ತೆ. ನೋಡಿರಿ, 2 ವರ್ಷಕ್ಕೆ ಸರಳ ಬಡ್ಡಿ ಅಂತಂದ್ರೆ 1 ವರ್ಷಕ್ಕೆ ಎಷ್ಟೈತಿ? 21. ಇನ್ನೊಂದು ವರ್ಷಕ್ಕೆ 21. ಆದ್ರೆ ಚಕ್ರ ಬಡ್ಡಿ ಏನಾಗೈತೆ ರೀ? 63. ಅಂದರೆ ಇದು ಡಿಫ್ರೆನ್ಸ್ ಎಷ್ಟು ಅದ ರೀ? 6 ಗೊತ್ತಿಲ್ಲ, ಆದ್ರೆ ಚಕ್ರ ಬಡ್ಡಿ ಎಷ್ಟಾಗೈತಿ ಡಿಫ್ರೆನ್ಸ್? ಅದು 63 ಅಂದ್ರೆ ಅದು 21 ಆಗೈತಿ. ಹೌದಿಲ್ಲ? ನೋಡಿರಿ, ಅದು 21 ಆಗೈತಿ ಡಿಫ್ರೆನ್ಸ್. ಅಂದಾಗ ನನಗೇನು ಬೇಕಾಗೈತಿ? ಅವ್ರು ಕೇಳಿದ್ದು ನನಗೆ ಅಸಲು ಎಷ್ಟು ಅಂತ ಕೇಳ್ಯಾರ. ಓಕೆ, ಈಗ ನೋಡಿರಿ, ಫಸ್ಟಿಗೆ ನಾನು 6 ಕಂಡುಹಿಡಿಬೇಕಂತಂದ್ರೆ ಡಿಫ್ರೆನ್ಸ್ 21 ಅದ ಒಂದು ವರ್ಷಕ್ಕೆ. 21 × 6 / 100 ಎಷ್ಟು ಹೆಚ್ಚಾಗೈತೆ? ಅದು 21 ಹೆಚ್ಚಾಗೈತೆ. ಈ 21 ಹೋದರೆ ಎಷ್ಟು ಉಳಿತು? R = 100 ಉಳಿತು. ಓಕೆ, R = 100 ಅಂತಂದಾಗ P = ಎಷ್ಟು ಕೇಳ್ಯಾರ ರೀ? P = ಗೊತ್ತಿಲ್ಲ ನನಗೆ, 100 ಅಂತದ. ಟೈಮ್ ಎಷ್ಟು ಅದ ರೀ? 2 ವರ್ಷ. ಅದೇ ರೀತಿ R ಎಷ್ಟು ಬಂದೈತಿ? 100 ಬಂದೈತಿ. ಈಗ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಆಯ್ತು ರೀ? 200 ಆಯ್ತು. ಹೌದಿಲ್ಲ? ಅಂದ್ರೆ 200ಕ್ಕೆ 42 ರೂಪಾಯಿ ಕೊಟ್ಟಾರ ಅವ್ರು ಆಲ್ರೆಡಿ. 100ಕ್ಕೆ ಎಷ್ಟು? 200ಕ್ಕೆ 42 ಆದರೆ ಈ ಥರ 15 ಆಗೈತಿ, ಈ ಥರ 15 ಆಗಬೇಕು ಅಂದ್ರೆ 21. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್ನ. ನೆಕ್ಸ್ಟ್, ಪ್ರತಿ ಕೆಜಿಗೆ 195 ರೂಪಾಯಿ ಮೌಲ್ಯದ ಅಕ್ಕಿ ಮಿಶ್ರಣವನ್ನು ಪಡೆಯಲು ದಿನಸಿ ವ್ಯಾಪಾರಿಯು ಕ್ರಮವಾಗಿ 165 ಮತ್ತು 285 ಬೆಲೆಯ 2 ಬಗೆಯ ಅಕ್ಕಿಗಳನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಿರ್ತಾನೆ? ನೋಡಿರಿ, ಯಾವ್ಯಾವ ಬಗೆ ಅದಾವ? ಒಂದು 165 ಅದನ್ನು ಇನ್ನೊಂದು 285 ಆದ್ರೆ ಅದೇನು ಮಿಕ್ಸ್ ಮಾಡಿದ್ದು ಎಷ್ಟಕ್ಕೆ ಮಾರಾತಾನ ಅಂದ್ರೆ 195ಕ್ಕೆ ಮಾರಾತಾನ. ಹಂಗಾದ್ರೆ ನಮಗೆ ಈ ಎಲಿಗೇಷನ್ ಮೆಥಡ್ಲೇ ಮಾಡಿರಿ. ಎಷ್ಟು ಬಂತು? 285 195 ತೆಗೆದ್ರೆ ಎಷ್ಟು ಉಳಿತು? ನಮಗೆ 90 ಉಳಿತು. ಆಮೇಲೆ ಇಲ್ಲಿ 30 ಉಳಿತು. ಓಕೆ, ಈ 0 ಹೋಯಿತು, 3 ಅಂತಲೇ 3 3 ಅಂದ್ರೆ ಯಾವ ಅನುಪಾತ ಮಾಡ್ಯಾರಿ? 3:1 ಹಂಚಿಕೆ ಮಾಡಿದಾರ. ಇಂಪಾರ್ಟೆಂಟ್ ಕ್ವಶನು. ಓಕೆ, ಡನ್. ನೆಕ್ಸ್ಟ್ 16ನೆಯ ಪ್ರಶ್ನೆ. 240 ಮೀಟರ್ ಉದ್ದದ ರೈಲು ಎಷ್ಟದರ ಉದ್ದ? 240. 80 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಅದೇ ದಿಕ್ಕಿನಲ್ಲಿ 16 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ವ್ಯಕ್ತಿಯನ್ನು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ದಾಟಲು ಅಂತ ಕೇಳ್ಯಾರ. ಈಗ ನೋಡಿರಿ, ಅದೇ ದಿಕ್ಕಿನಲ್ಲಿ, ಒಂದೇ ದಿಕ್ಕಿನಲ್ಲಿ ಅಂತಂದಾಗ ನಾವು ವೇಗಗಳನ್ನು ಏನು ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಹೌದಾ? 86 - 16 ಅಂತಂದರೆ ಎಷ್ಟು ಬಂತು ರೀ? 72 ಬಂತು. ಇಂಟು 5/18 ಇಂಟು ಟೈಮ್ ಗೊತ್ತಿಲ್ಲ, ಸಿಂಪ್ಲಿಫೈ ಆದರೆ 8 1
18 4 72. ಓಕೆ ದೆನ್ ಈಗ ಟಿ ಈಕ್ವಲ್ ಟು 240 ಇರಲಿ, ಡಿವೈಡೆಡ್ ಬೈ 4 × 5 ಅಂದರೆ ಎಷ್ಟು ಬಂತು? 4 5 20. ಈ 0 ಅಂತಂದ್ರೆ 2 1 2 2 ಅಂದ್ರೆ ಎಷ್ಟು ಟೈಮ್ ತೋದತ್ರಿ? 12 ಸೆಕೆಂಡುಗಳನ್ನು ಅವು ಆ ವ್ಯಕ್ತಿಯನ್ನು ದಾಟಲು ತೆಗೆದುಕೊಳ್ಳುತ್ತದೆ. ಡನ್. ಓಕೆ 17ನೆಯ ಪ್ರಶ್ನೆಯನ್ನು ನೋಡ್ರಿ. 4, 12 ಮತ್ತು 20ರ 4ನೇ ಅನುಪಾತ ಎಷ್ಟು? 4ನೇ ಅನುಪಾತ ಅಂತಂದಾಗ ಏನು ಮಾಡ್ತೀವಿ? ಬಿ ಸಿ ಡಿವೈಡೆಡ್ ಬೈ ಎ ಮಾಡ್ತೀವಿ, ಹೌದಾ? ಏನಿದು? ಡಿ ಈಕ್ವಲ್ ಟು 4ನೇ ಅನುಪಾತ ಅಂದಾಗ 12 × 20 ಡಿವೈಡೆಡ್ ಬೈ 4. 4 1 4 3 ಅಂದರೆ 23 ಎಷ್ಟು? 60. ಇದು 4ನೆಯ ಅನುಪಾತ ಆಗಿರುತ್ತೆ. ಡನ್. ಓಕೆ ನೆಕ್ಸ್ಟು 18ನೆಯ ಪ್ರಶ್ನೆ. ಒಂದು ಜೊತೆ ವಸ್ತುಗಳನ್ನು 1820ಕ್ಕೆ 20% ರಿಯಾಯಿತಿಯಲ್ಲಿ ಖರೀದಿಸುತ್ತಾನೆ ಮತ್ತು ಪ್ರತಿ ವಸ್ತುವಿನ ಗುರುತಿಸಲಾದ ಬೆಲೆ ಒಂದೇ ಆಗಿರುತ್ತದೆ. ಒಂದು ವಸ್ತುವಿನ ಗುರುತಿಸಲಾದ ಬೆಲೆ ಎಷ್ಟು? ಓಕೆ ಎರಡಕ್ಕೆ ಏನು ಮಾಡ್ಯಾನ? 1820 ಕೊಟ್ಟಾನ. ನಾವು ಒಂದಕ್ಕೆ ಎಷ್ಟು ಅಂತ ಕಂಡಿದ್ದೀವಿ ಅಂದರೆ ಎಷ್ಟಾಯಿತು? 910 ಆಯ್ತು, ಹೌದಾ? 910 ಅಂದ್ರೆ ನನಗೀಗ ಆಲ್ರೆಡಿ ಏನಂದವ 100 ಅದ. ಅದನ್ನು ಏನು ಮಾಡ್ಯಾರ? 20% ಡಿಸ್ಕೌಂಟ್ ಕೊಟ್ಟಾರ ಅವ್ರು, ಅಂದ್ರೆ 80%ಕ್ಕೆ ಮಾರ್ಯಾರ. 80%ಕ್ಕೆ ಮಾರಿದ್ದು 910ಕ್ಕೆ ಮಾರ್ಯಾರ ಅವರು. ಹಾಗಾದ್ರೆ 100 ಅಂದರೆ ಎಷ್ಟು ಬರ್ತರಿ? ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. ಇದು ಎಕ್ಸ್ ಆಗುತ್ತೆ ಇಲ್ಲಿ ಅಂದ್ರೆ 910 × 100 ಡಿವೈಡೆಡ್ ಬೈ 80 ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ ರೀ? 1137.5 ಬರುತ್ತೆ. ಅಂದ್ರೆ 1137.70. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಫಸ್ಟಿಗೆ ನಾವು ಒಂದಕ್ಕೆ ನಾವು ತಕ್ಕೋಬೇಕಾಗತ್ತೆ. ಓಕೆ ಡನ್. ನೆಕ್ಸ್ಟು 19ನೆಯ ಪ್ರಶ್ನೆ ಧ್ವನಿ ಮತ್ತು ಪ್ರವಾಹದ ಮೇಲೆ ಇದೆ ನೋಡಿರಿ. ನದಿಯ ವೇಗ 9 km/hದ ಒಂದು ದೋಣಿ 8 ಗಂಟೆಗಳಲ್ಲಿ 28 km ಕೆಳ ಪ್ರವಾಹ 20 km ಮೇಲು ಪ್ರವಾಹ ಇದ್ದರೆ ದೋಣಿಯ ವೇಗ ಎಷ್ಟು? ಈಗ ನಾವು ಆಪ್ಷನ್ ಥ್ರೂ ಮಾಡಬೇಕಾಗತ್ತೆ. ಭಾಳ ಸಲ ನಮಗೆ ಆಪ್ಷನ್ನು 12 ಮತ್ತು 15 ತೊಗೊಂಡ್ರೆ ಅವೇ ಆನ್ಸರ್ಗಳಾಗಿರ್ತಾವೆ. ನಾವು ಹಿಂದಿನ ಸಲ ಎಷ್ಟು ಮಾಡಿವಲ್ಲ ಅದೆಲ್ಲ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ. ಈಗ ನೋಡಿರಿ, ಕೆಳ ಪ್ರವಾಹ ಅಂತಂದಾಗ 28 km ಹೋಗೈತಿ. ಕೆಳ ಪ್ರವಾಹ ಅಂತಂದ್ರೆ ದೋಣಿಯ ವೇಗ ಎಷ್ಟದ ರೀ? A + B ಅಂದ್ರೆ ನದಿಯ ವೇಗ 9 ನಮಗೆ ಗೊತ್ತೈತೆ ಆಲ್ರೆಡಿ, ಅವ್ರು ಕೊಟ್ಟಿದ್ದಾರೆ ನಮಗೆ, ಅದನ್ನು ಕಂಡುಹಿಡಿದಾರೆ. ಮೇಲು ಪ್ರವಾಹ ಅಂದ್ರೆ 20 ಅದ ರೀ. ನದಿಯ ವೇಗ ಗೊತ್ತಿಲ್ಲ, ದೋಣಿಯ ವೇಗ ಗೊತ್ತಿಲ್ಲ, ನದಿಯ ವೇಗ ಮೇಲು ಪ್ರವಾಹ ಐತಲ್ಲ ಇದು -9. ಈಗ ಆಪ್ಷನಲ್ಲಿ ಎ ಈಕ್ವಲ್ ಟು ನಾನು 12 ಹಾಕ್ತೀನಿ. ಅಂದ್ರೆ ನಮಗೆ ಈಕ್ವಲ್ ಟು ಎಷ್ಟು ಟೈಮ್ ತೊಗೊಂಡೈತೆ ರೀ? ಈಕ್ವಲ್ ಟು ಎಷ್ಟು ಟೈಮ್ ತೊಗೊಂಡೈತೆ? 8 ಗಂಟೆ. ಇಲ್ಲಿ 8 ಬಂದತ್ತಂದ್ರೆ ಇದನ್ನು ಸೊಲ್ಯೂಷನ್ ಮಾಡಿದ ಮೇಲೆ ನನಗೆ ಇಲ್ಲಿ 8 ಬಂದರೆ ಈ 12 ತೊಗೊಂಡದ್ದು ನಮ್ಮದು ಕರೆಕ್ಟ್ ಐತೆ ಅಂದಾಗ. ಓಕೆ ನೆಕ್ಸ್ಟ್ ಇದು 12 ಆಯಿತು. ಡನ್. ಈಗ ನೋಡಿರಿ ಏನೇನು ಬಂತು? 28 ಡಿವೈಡೆಡ್ ಬೈ 9 + 12 ಅಂತಂದ್ರೆ 21. ನೆಕ್ಸ್ಟ್ ಪ್ಲಸ್ ಇಲ್ಲಿ 20 ಡಿವೈಡೆಡ್ ಬೈ 3. ಎಲ್ ಸಿ ಎಮ್ ಎಷ್ಟಾಗಿ ಬಂತು? 27 ಬರುತ್ತೆ. 21 ಬರುತ್ತೆ. ಇದಕ್ಕೆ ಇಂಟು 7 ಮಾಡ್ತೀವಿ ನಾವು, ಹೌದಾ? ನೆಕ್ಸ್ಟ್ 28 + 140 ಅಂತಂದರೆ ಎಷ್ಟು ಬಂತು? 168 ಡಿವೈಡೆಡ್ ಬೈ 21 ಅಂದ್ರೆ 21 1 21 8 ಬಂತಿಲ್ಲ ರೀ. ಇಲ್ಲಿ 8 ಅದ ಅಂದ್ರೆ ನಾವು ತೆಗೆದುಕೊಂಡಂತಹ 12 km/h ಇದು ದೋಣಿಯ ವೇಗವಾಗಿರುತ್ತೆ. ಓಕೆ ಡನ್. ದೋಣಿ ಮತ್ತು ಪ್ರವಾಹದ ಮೇಲೆ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಈ ಸಲ ಬಹಳಷ್ಟು ಕ್ವಶನ್ಗಳನ್ನು ಕೇಳಿದ್ದಾನೆ. ಓಕೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿರಿ. 80 ಪುರುಷರು 100 ದಿನಗಳಲ್ಲಿ ನೋಡಿರಿ 80 ಪುರುಷರು 100 ದಿನಗಳಲ್ಲಿ ಒಂದು ಸಣ್ಣ ಪಾದಚಾರಿ ಮಾರ್ಗವನ್ನು ನಿರ್ವಹಿಸುತ್ತಾರೆ. ಕೆಲಸ 25 ದಿನಗಳಲ್ಲಿ ಮುಗಿಯಬೇಕಾದರೆ ಇನ್ನೂ ಎಷ್ಟು ಜನರನ್ನು ನೇಮಿಸಿಕೊಳ್ಳಬೇಕು ಅಂತ ಕೇಳ್ಯಾರ ಅವರು. ಓಕೆ
ಟೋಟಲ್ ಹಾಂ ಸಿಂಪಲ್ ನೋಡಿರಿ. ಫಸ್ಟಿಗೆ 80 ಜನರು ಓಕೆ ಇಂಟು ಅವ್ರು ಎಷ್ಟು ದಿನ 100 ದಿನ ಅವ್ರು ಏನು ಕೇಳ್ತಾರೆ 25 ದಿನಗಳಲ್ಲಿ ಮುಗಿಬೇಕಂದ್ರೆ ಎಷ್ಟು ತೊಗೊತಾರೆ. ಸಿಂಪ್ಲಿಫೈ 25 ಅಂದರೆ 25 4 8 4 ಎಷ್ಟು 32 ಹೌದಾ 32 ಆಮೇಲೆ 1 0 320 ಬಂತು. ಆದರೆ ಸ್ಟಾರ್ಟಿಂಗ್ ನಮಗೆ 80 ಪುರುಷರಿದ್ರಲ್ಲ ಅವ್ರು ಹೆಚ್ಚಿಗೆ ಎಷ್ಟು ನೋಡ್ರಿ ಈ 25 ಕೆಲಸ ಎಷ್ಟು ಜನರನ್ನು ಹೆಚ್ಚಿಗೆ ನೇಮಿಸಿಕೊಳ್ಳಬೇಕು ಅಂದರೆ ಇದ್ರಾಗ 80 ತೆಗೆದು ಬಿಡ್ರಿ ಎಷ್ಟು ಬಂತು 240 ಜನರು ನಮಗೆ ಹೆಚ್ಚಿಗೆ ಬೇಕಾದಂತಹ ಜನರು. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಈ ರೀತಿಯ ಕ್ವಶನ್ಗಳು 2ನೇ ಶಿಫ್ಟಲ್ಲಿ ಬಂದಿದ್ದು. ಸೊ ಅದೇ ರೀತಿ ಇವತ್ತಿನ ಇನ್ನೊಂದು ಕ್ಲಾಸ್ನ ಟೈಮ್ ಸಿಕ್ತಂದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿ ಹಿಂದಿನ ವಿಡಿಯೋಗಳನ್ನು ಎಲ್ಲ ನೋಡ್ಕೊಂಬರ್ರಿ. ಯಾಕಂದರೆ ಪ್ರತಿ ಶಿಫ್ಟಲ್ಲಿ ನೀವು ಕ್ವಶನ್ಗಳನ್ನ ನೋಡ್ತಾ ಬಂದ್ರೆ ಮುಂದಿನ ಶಿಫ್ಟ್ಗಳಲ್ಲಿ ನಾನು ಮಾಡಿದಂಥ ಕ್ವಶನ್ಗಳು ಅರ್ಥ ಆಗಿರ್ತವೆ. ಡನ್. ಸಡನ್ನಾಗಿ ನೋಡಿದ ಮೇಲೆ ಗೊತ್ತಾಗಂಗಿಲ್ಲ. ಓಕೆ, ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.